ಕೃಷ್ಣದ್ವೈಪಾಯನ ತೀರ್ಥರು ಮಹಾತಪಸ್ವಿಗಳು. ಕೋಟಿ ವ್ಯಾಸ ಮಂತ್ರವನ್ನ ಜಪ ಮಾಡಿ ಒಂದು ಶಿಲೆಯಲ್ಲಿ ವೇದವ್ಯಾಸದೇವರ ಪೂರ್ಣವಾದಂತಹ ಸನ್ನಿಧಾನವನ್ನ ತಂದು ನಿತ್ಯದಲ್ಲಿ ಅದನ್ನು ಪೂಜೆಯನ್ನು ಮಾಡುತ್ತಾ ಇದ್ರು. ಆ ಕೋಟಿ ವ್ಯಾಸ ಮಂತ್ರದ ಜಪ ಮಾಡಿ ವ್ಯಾಸದೇವರ ಅನುಗ್ರಹವನ್ನು ಪಡೆದುಕೊಂಡಂತಹ ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನುಭಾವರು ಕೃಷ್ಣದ್ವೈಪಾಯನ ತೀರ್ಥರು ಎಂಬುದಾಗಿ ನಾವು ಕಾಣುತ್ತೇವೆ. ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಕಷ್ಟದಲ್ಲಿ ಇದ್ದವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ, ನಾನಾ ವಿಧವಾದ ಪಿಶಾಚ ಬಾಧಾದಿಗಳನ್ನು ಪರಿಹಾರ ಮಾಡಿ, ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದಂಥವರು. ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ಕುಸುಮೂರ್ತಿ ಅಂತ ಊರು ಕೃಷ್ಣಾ ತೀರ, ಅಲ್ಲಿ ಅವರ ಸೇವೆಯನ್ನ ಮಾಡಿರತಕ್ಕಂಥವರಿಗೆ ಇವತ್ತಿಗೂ ಕೂಡ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಮಹಾನುಭಾವರಾಗಿದ್ದಾರೆ ಕೃಷ್ಣದ್ವೈಪಾಯನ ತೀರ್ಥರು. ಅಂತಹ ಮಹಾನುಭಾವರ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾರೆ. ಆಕಾಶ ಮಾರ್ಗದಲ್ಲಿ ಕೃಷ್ಣದ್ವೈಪಾಯನರು ತಾವು ಪರಂಧಾಮಕ್ಕೆ ಹೋಗ್ತಾ ಇರುವಾಗ ರಾಘವೇಂದ್ರ ಸ್ವಾಮಿಗಳು ಎದ್ದು ನಿಂತು ನಮಸ್ಕಾರ ಮಾಡಿದರಂತೆ. ನಮಸ್ಕಾರ ಮಾಡಿ ಈ ಕೈ ಮಾಡಿದರಂತೆ, ನಮಗೆ ಯಾವಾಗಿನ ಪರಂಧಾಮಕ್ಕೆ ಹೋಗುವ ಕಾಲ ಬರ್ತದೆ, ನೀವು ಬೇಗ ಹೊರಟು ಬಿಟ್ಟಿರಲ್ಲ ಅಂತ. ಆಗ ಅವರು ಹೇಳಿದರಂತೆ, 3 ಸಲ ಕೈ ಮಾಡಿದರಂತೆ, ಹೀಗೆ ಹೀಗೆ ಹೀಗೆ, 2 ವರ್ಷ 2 ತಿಂಗಳು 2 ದಿವಸ ಆದಮೇಲೆ ನೀವು ಪರಂಧಾಮಕ್ಕೆ ಬರ್ತೀರಿ ಅಂತ, ನೀವು ಈ ಲೋಕವನ್ನ ಅದೇ ರೀತಿಯಾಗಿ ಕೃಷ್ಣದ್ವೈಪಾಯನರು ಇಹಲೋಕವನ್ನ ತ್ಯಜಿಸಿದ ಮೇಲೆ ಮುಂದೆ 2 ವರ್ಷ 2 ತಿಂಗಳು 2 ದಿವಸಕ್ಕೆ ಸರಿಯಾಗಿ ರಾಘವೇಂದ್ರ ಸ್ವಾಮಿಗಳವರು ಕೂಡ ಸ್ವಶರೀರ ವೃಂದಾವನ ಪ್ರವೇಶ ಮಾಡಿದರು ಎಂಬಂತಹ ಕಥೆಯನ್ನ ನಾವು ಕೇಳುತ್ತೇವೆ. ಕೃಷ್ಣದ್ವೈಪಾಯನ ತೀರ್ಥರು ಮಹಾತಪಸ್ವಿಗಳು. ಕೋಟಿ ವ್ಯಾಸ ಮಂತ್ರವನ್ನ ಜಪ ಮಾಡಿ ಒಂದು ಶಿಲೆಯಲ್ಲಿ ವೇದವ್ಯಾಸದೇವರ ಪೂರ್ಣವಾದಂತಹ ಸನ್ನಿಧಾನವನ್ನ ತಂದು ನಿತ್ಯದಲ್ಲಿ ಅದನ್ನು ಪೂಜೆಯನ್ನು ಮಾಡುತ್ತಾ ಇದ್ರು. ಆ ಕೋಟಿ ವ್ಯಾಸ ಮಂತ್ರದ ಜಪ ಮಾಡಿ ವ್ಯಾಸದೇವರ ಅನುಗ್ರಹವನ್ನು ಪಡೆದುಕೊಂಡಂತಹ ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನುಭಾವರು ಕೃಷ್ಣದ್ವೈಪಾಯನ ತೀರ್ಥರು ಎಂಬುದಾಗಿ ನಾವು ಕಾಣುತ್ತೇವೆ. ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಕಷ್ಟದಲ್ಲಿ ಇದ್ದವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ, ನಾನಾ ವಿಧವಾದ ಪಿಶಾಚ ಬಾಧಾದಿಗಳನ್ನು ಪರಿಹಾರ ಮಾಡಿ, ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದಂಥವರು. ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ಕುಸುಮೂರ್ತಿ ಅಂತ ಊರು ಕೃಷ್ಣಾ ತೀರ, ಅಲ್ಲಿ ಅವರ ಸೇವೆಯನ್ನ ಮಾಡಿದ